ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೊಮ್ಮೆ ವಿಫಲವಾಯ್ತಾ ಡಿಸಿಎಂ ಡಿಕೆಶಿಯ ಪ್ರಯತ್ನ ಅನ್ನೋ ಪ್ರಶ್ನೆ ಹುಡ್ಕೊಳ್ತಾ ಇದೆ. ಒಂದಷ್ಟು ಕಸರತ್ತಂತೂ ಮಾಡ್ತಾನೆ ಇದ್ದಾರೆ. ಹೇಗಾದ್ರೂ ಸರಿ ತಾವೇನ್ ಅನ್ಕೊಂಡಿದಾರೋ ಅಂದ್ರೆ ಸಿಎಂ ಆಗ್ಬೇಕು ಅನ್ನೋದು ಆ ಹಾದಿ ಕಷ್ಟ ಇದೆ. ಬಟ್ ಪ್ರಯತ್ನ ಮಾತ್ರ ಬಿಡ್ತಾ ಇಲ್ಲ. ಅದೇ ಪ್ರತಿ ಪ್ರಯತ್ನವೂ ಕೂಡ ವಿಫಲ ಆಗ್ತಾ ಇದೆ ಅನ್ನೋದು ಅವರ ಆಪ್ತರಿಗೆ ಬೇಸರ. ಈಗಲೂ ಕೂಡ ವಿಫಲ ಆಯ್ತಾ ಅನ್ನುವಂಥ ಪ್ರಶ್ನೆ. ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆಶಿಗೆ ಸಿಗದ ಅವಕಾಶ. 3 ದಿನಕ್ಕಾದ್ರೂ ವೈಯಕ್ತಿಕ ಭೇಟಿಗೆ ಸಿಗ್ತಾ ಇಲ್ಲ. ಅಂದ್ರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತಾ ಇದ್ದಾರೆ, ಒಂದು ವೈಯಕ್ತಿಕ ಮಾತುಕತೆ ನಡೆಸೋದು ಉಂಟಲ್ಲ, ಅದು ಆಗ್ತಾ ಇಲ್ಲ. ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಉಳಿದಿದ್ರು ಡಿಕೆಶಿ. ಇದಕ್ಕಾಗಿ ದಾವೋಸ್ ಪ್ರವಾಸವನ್ನೇ ರದ್ದುಪಡಿಸಿದ್ರು ಡಿಕೆ ಶಿವಕುಮಾರ್ ಅವರು. ಆದ್ರೂ ರಾಹುಲ್ ಗಾಂಧಿ ಭೇಟಿಗೆ ಸಿಗದ ಅವಕಾಶ. ಹೀಗಾಗಿ ನಿರಾಸೆಯಿಂದ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಭೇಟಿ ಆಗ್ಲೇಬೇಕು ಅಂತ ದೆಹಲಿಗೆ ಹೊರಟಿದ್ದು ಡಿಕೆ ಶಿವಕುಮಾರ್ ಅವರು. ಆದ್ರೆ ಡಿಸಿಎಂ ಡಿಕೆಶಿ ಭೇಟಿ ಮಾತ್ರ ರಾಹುಲ್ ಅವಕಾಶ ನೀಡಲೇ ಇಲ್ಲ. ಇನ್ನಷ್ಟು ದಿನಗಳ ಕಾಲ ಯಥಾಸ್ಥಿತಿ ಮುಂದುವರಿಕೆ ಆಗುವ ಎಲ್ಲ ಸಾಧ್ಯತೆಗಳಿಗಿದೆ. ಡಿಕೆ ಶಿವಕುಮಾರ್ ಅವರು ಪಕ್ಷದ ನಿಷ್ಠಾವಂತ ಅಂತ ಕರೆಸ್ಕೊಳ್ಳೋರು. ಸೋನಿಯಾ ಗಾಂಧಿ ಅವರ ಬಲಗೈ ಬಂಟ ಅಂತ ಕರೆಸ್ಕೊಳ್ತಾ ಇದ್ರು. ಕಾಂಗ್ರೆಸ್ ಪಕ್ಷ ಸಂಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿದವರು ಡಿಕೆ ಶಿವಕುಮಾರ್ ಅಂತ ಕರೆಸ್ಕೊಳ್ತಾ ಇದ್ರು. ಅಕ್ಕಪಕ್ಕ ರಾಜ್ಯ ಚುನಾವಣೆ ಅಂತ ಅಂದಿದ ತಕ್ಷಣ ಡಿಕೆ ಶಿವಕುಮಾರ್ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ನೆನಪಾಗ್ತಾ ಇತ್ತು. ಹೈಕಮಾಂಡ್ ನಾಯಕರಿಗೆ ಏನ್ ಹೇಳಿದ್ರು ಅದನ್ನ ಚಾಚೂ ತಪ್ಪದೆ ಮಾಡ್ತಾ ಇದ್ದವರು, ತಲೆ ಮೇಲೆ ಹೊತ್ಕೊಂಡು ಮಾಡೋದು ಅಂತಾರಲ್ಲ, ಆ ತರ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದಂತ ನಾಯಕ ಡಿಕೆ ಶಿವಕುಮಾರ್ ಅವರು. ಅದೇ ಒಂದು ರಾಹುಲ್ ಗಾಂಧಿ ಅವರ ಭೇಟಿಗೆ ಶತಪ್ರಯತ್ನ ಪಡ್ತಾ ಇದ್ದಾರೆ. ಇರೋರು ಬರೋರು ಎಲ್ಲ ನಾಯಕರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನನಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿಸಿ, ನಾನು ಅವ್ರ ಹತ್ರ ಮಾತಾಡೋಕ್ಕಿದೆ, ನಂಗೆ ಅವಕಾಶ ಬೇಕೇ ಬೇಕು. ಸಿಕ್ಕ ಚೂರು ಗ್ಯಾಪಲ್ಲಿ ಮೊನ್ನೆ ಮೈಸೂರಲ್ಲಿ ಮಾತಾಡ್ಕೊಂಡು ಬಂದರು. ಈ ಹಿಂದೆನೇ ಬೇಜಾರಾಗ್ಬಿಟ್ಟಿದ್ರು, ನಾನು ಪಕ್ಷದ ಕಾರ್ಯಕರ್ತ ಅಷ್ಟೇನೆ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ರು. ಈಗ ಮತ್ತೆ ಅದೇ ಬೇಸರದಲ್ಲಿ ವಾಪಸ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ಹೈಕಮಾಂಡ್ ನಾಯಕರಿಗೆ ಈ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರ ಎದುರಿಗೆ ಫೇಸ್ ಟು ಫೇಸ್ ಮಾತಾಡಕ್ಕೆ ಇಷ್ಟ ಇದ್ದಂಗೆ ಕಾಣಿಸ್ತಾ ಇಲ್ಲ. ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ರಾಜಕಾರಣ ಮಾಡಬೇಕು, ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಇದರಲ್ಲಿ ಏನು ತಪ್ಪೇನಿಲ್ಲ. ಯಾರು ಭೇಟಿ ಮಾಡಬೇಕು, ನಮ್ಗೆ ಯಾರಿಗೆ ಅನುಕೂಲಕ್ಕೆ ನಮ್ಮನ್ನ ಭೇಟಿ ಮಾಡಬೇಕು, ನಾವು ಕೇಳಿರ್ತೀವಿ, ನಾವು ಮಾಡ್ತೀವಿ. ಬರೋದೇ ಸರ್ಕಾರದ ಕೆಲಸಕ್ಕೆ, ಪಕ್ಷದ ಕೆಲಸಕ್ಕೆ, ನಮ್ಗೆ ರಾಜಕೀಯಕ್ಕೋಸ್ಕರ ನಾವು ಇಲ್ಲಿ ಬರೋದು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದೀರಾ ಅಂತ ಹಂಗಾದ್ರೆ ಸರ್? ಐ ಕಾಂಟ್ ಡಿಸ್ಕ್ಲೋಸ್. ಅದನ್ನೇ ಯಾಕೆ ನಾನು ಡಿಸ್ಕ್ಲೋಸ್ ಮಾಡಬೇಕು? ಕಾಲ ಎಲ್ಲ ಉತ್ತರ ಕೊಡ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ರಾಜಕಾರಣಿಗಳು ರಾಜಕಾರಣ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟು ಒತ್ತಡ ಹೇರೋದಕ್ಕೆ ಸಾಧ್ಯವೋ ಅಷ್ಟು ಒತ್ತಡ ಹೇರ್ತಾ ಇದ್ದಾರೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ಪ್ರಯತ್ನಗಳು ವಿಫಲವೇ ಆಗ್ತಾ ಇದೆ. ಮಾರ್ಮಿಕ ನುಡಿಗಳು ಜಾಸ್ತಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗಳು ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿದ್ದಂಗೆ ಕಾಣಿಸ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಎಷ್ಟು ದಿನ ಈ ಪರಿಸ್ಥಿತಿ ಮುಂದುವರಿಬಹುದು? ಖಂಡಿತ ನೀತಿ. ಮೈಸೂರಿನಲ್ಲಿ ಸಿಎಂ ಡಿಸಿಎಂ ಇಬ್ಬರು ಕೂಡ ರಾಹುಲ್ ಗಾಂಧಿ ಅವರನ್ನ ಕೇವಲ ಕೆಲವೇ ಅತ್ಯಲ್ಪ ಸಮಯದಲ್ಲಿ ಭೇಟಿಯನ್ನ ಮಾಡಿದ್ರು. ಇಬ್ಬರು ನಾಯಕರ ಜೊತೆ ರಾಹುಲ್ ಗಾಂಧಿ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ರು. ಆ ಸಿಕ್ಕಂತಹ 1-1.5 ನಿಮಿಷಗಳ ಅವಧಿಯಲ್ಲೇ ತಮ್ಮ ಆಸೆಗಳನ್ನ ಅವರ ಮುಂದೆ ವ್ಯಕ್ತಪಡಿಸಿದ್ರು. ಹಾಗಾಗಿ ನೀವು ದೆಹಲಿಗೆ ಬನ್ನಿ, ದೆಹಲಿಗೆ ಬಂದ ನಂತರ ಇದರ ಬಗ್ಗೆ ಮಾತನಾಡೋಣ ಅನ್ನುವಂತ ಭರವಸೆಯನ್ನ ಕೊಟ್ಟು ರಾಹುಲ್ ಗಾಂಧಿ ಅವರು ದೆಹಲಿಗೆ ತೆರಳಿದ್ರು. ದೆಹಲಿಗೆ ರಾಹುಲ್ ಗಾಂಧಿ ಅವರು ತೆರಳುತ್ತಿದ್ದಾಗೆ ಈ ಕಡೆ ಅಸ್ಸಾಂ ವೀಕ್ಷಕರ ಸಭೆಯನ್ನ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ಕಾರಣಕ್ಕೆ ಅಸ್ಸಾಂ ವೀಕ್ಷಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಿರೋದ್ರಿಂದ ಸಹಜವಾಗಿ ಅವರನ್ನು ಕೂಡ ಬುಲಾವ್ ನೀಡಲಾಗಿತ್ತು. ಹಾಗಾಗಿ ಡಿಕೆಶಿ ದೆಹಲಿಗೆ ಕಳೆದ 3 ದಿನಗಳ ಹಿಂದೆ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಅಸ್ಸಾಂ ಸಭೆಯಲ್ಲಿ ಭಾಗಿಯಾಗಿದ್ರು. ತದನಂತರ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಏನ್ ಮೈಸೂರಿನಲ್ಲಿ ಹೇಳಿದ್ರು, ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು, ತಮ್ಮ ಸಿಎಂ ಕುರ್ಚಿಯ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು, ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಬೇಕು, ಪಕ್ಷಕ್ಕಾಗಿ ತಾವು ಮಾಡಿರುವಂತಹ ತ್ಯಾಗ, ಜೊತೆಗೆ ಸಂಘಟನೆಯ ವಿಚಾರದಲ್ಲಿ ತಾವು ಮಾಡಿರುವಂತಹ ಪ್ರಯತ್ನಗಳು, ಹಾಗೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಹಾಕಿದಂತಹ ಶ್ರಮ, ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಉದ್ಭವ ಆದಂತಹ ಸಂದರ್ಭದಲ್ಲಿ ಆಗ ಸಮಸ್ಯೆಯನ್ನ ನಿವಾರಿಸಿದ್ದು, ಇದೆಲ್ಲವನ್ನು ಕೂಡ ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕು. ನಂತರ ಅವರ ಒಪ್ಪಿಗೆಯನ್ನ ಪಡೆದು ನಾನು ಕುರ್ಚಿ ಆಸೆಯನ್ನ ಈಡೇರಿಸಿಕೊಳ್ಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಅಲ್ಲಿಗೆ ತೆರಳಿದ್ರು. ಆದ್ರೆ ರಾಹುಲ್ ಅಸ್ಸಾಂ
ವೀಕ್ಷಕರ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿ ಆಗ್ತಾರೆ. ಕೇವಲ 1 ನಿಮಿಷಗಳ ಮಾತ್ರ ಅಲ್ಲಿ ಮಾತನಾಡೋಣ ನಂತರ ಸಭೆಯ ನಂತರ ಅನ್ನುವಂತ ಮಾತನ್ನ ಹೇಳ್ತಾ ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಂತರದಲ್ಲಿ ಸಿಗೋದಿಲ್ಲ. ಖಂಡ್ರೆ ಅವರ ತಂದೆಯವರು ನಿಧನರಾಗಿರ್ತಾರೆ. ಹಾಗಾಗಿ ದೆಹಲಿಯಿಂದ ಬೀದರ್ಗೆ ಡಿ ಕೆ ಶಿವಕುಮಾರ್ ವಾಪಸ್ ಬರ್ತಾರೆ. ವಾಪಸ್ ಬಂದವರು ಮತ್ತೆ ಬೆಂಗಳೂರಿಗೆ ಅವರು ವಾಪಸ್ ಆಗೋದಿಲ್ಲ, ಮತ್ತೆ ದೆಹಲಿಗೆ ಅವರು ವಾಪಸ್ ಆಗ್ತಾರೆ. ನಿನ್ನೆ ದೆಹಲಿಗೆ ಹೋಗಿ ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ನಿನ್ನೆ ಕೂಡ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪ್ರಯತ್ನ ಕೂಡ ಮತ್ತೆ ಸಫಲ ಆಗಿಲ್ಲ. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಹಾಗಾಗಿ ಇವತ್ತು 10 ಗಂಟೆಗೆ ಮತ್ತೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ನರೇಗಾ ವಿಚಾರದಲ್ಲಿ ನಿನ್ನೆ ವೇಣುಗೋಪಾಲ್ ಅವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ನಡೆಸಿದ್ರು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ. ಅದನ್ನ ಹೊರತುಪಡಿಸಿ ಕೆ.ಟಿ. ವೇಣುಗೋಪಾಲ್ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಕ್ಕಾಗಿಲ್ಲ. ಹಾಗೆ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸೋದಕ್ಕಾಗಿಲ್ಲ. ಅವಕಾಶ ನಿರಾಕರಣೆಯ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿಗೆ ಇವತ್ತು ವಾಪಸ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮತ್ತಷ್ಟು ದಿನಗಳ ಕಾಲ ಮತ್ತೆ ಕಾಯ್ಬೇಕಾದಂತ ಅನಿವಾರ್ಯತೆ ಈಗ ಎದುರಾಗ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರೆ ಅವಕಾಶ ಸಿಗ್ತಾ ಇತ್ತು, ಏನೋ ಒಂದು ಭರವಸೆಯನ್ನ ಕೊಡ್ತಾ ಇದ್ರೇನೋ, ಇಲ್ಲ ನಿಮ್ಗೆ ಇಂಥ ಸಮಯದಲ್ಲಿ ನಿಮ್ಗೆ ಅವಕಾಶವನ್ನ ಮಾಡ್ಕೊಡೋಣ, ಅಥವಾ ಇನ್ನಷ್ಟು ದಿನಗಳ ಕಾಲ ನೀವು ಕಾಯ್ಬೇಕು, ಇಂಥ ವೇಳೆ ನಿಮ್ಗೆ ಕುರ್ಚಿ ಆಸೆಯನ್ನ ಈಡೇರಿಸೋಣ ಅನ್ನುವಂತ ಭರವಸೆಯನ್ನ ಏನಾದ್ರೂ ಸಿಗ್ತಾ ಇತ್ತು. ಅಥವಾ ಇಲ್ಲ ನಿಮ್ಗೆ ಅವಕಾಶವನ್ನ ಮಾಡ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಮುಂದಿನ ಸಂದರ್ಭ ಅವಧಿಯಲ್ಲಿ ನಿಮ್ಗೆ ಅವಕಾಶವನ್ನ ಮಾಡ್ಕೊಡ್ತೇವೆ ಅನ್ನುವಂತ ಹೇಳಿಕೆಯನ್ನಾದ್ರೂ ಭರವಸೆಯನ್ನ ಕೊಡ್ತಾ ಇದ್ರೇನು. ಆದ್ರೆ ಭೇಟಿಗೆ ಅವಕಾಶ ಸಿಗದಿರೋದ್ರಿಂದ ಸಹಜವಾಗಿ ಇವರು ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ತ್ಯಾಗ, ಪಕ್ಷ ಸಂಘಟನೆ ವಿಚಾರವನ್ನ ಮುಂದೆ ಇಡೋದಕ್ಕೆ ಅವಕಾಶಗಳು ಸಿಕ್ಕಿಲ್ದೇ ಇರೋದ್ರಿಂದ ಸಹಜವಾಗಿ ಅವರ ಡಿ ಕೆ ಶಿವಕುಮಾರ್ ಅವರ ಆಸೆಗಳು ಕೂಡ ಮತ್ತಷ್ಟು ದಿನ ಮುಂದಕ್ಕೆ ಹೋಗ್ತಾ ಇದೆ. ಯಾಕೆಂದ್ರೆ ವರಿಷ್ಠರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಒಂದು ವೇಳೆ ಈಗ ನಾಯಕತ್ವ ಬದಲಾವಣೆಯನ್ನ ಮಾಡಿದ್ದೆ ಆದ್ರೆ ಈಗ ಬರ್ತಾ ಇರುವಂತಹ ಚುನಾವಣೆಗಳ ಮೇಲೆ ಅದರ ಪರಿಣಾಮ ಆಗಬಹುದು. ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕರ್ನಾಟಕದಲ್ಲಿ ಎದುರಾಗ್ತಾ ಇದೆ, ಅದರ ಮೇಲೂ ಕೂಡ ಪರಿಣಾಮ ಆಗಬಹುದು. ಯಾಕೆಂದ್ರೆ ನಾಯಕತ್ವ ಬದಲಾವಣೆ ಆಗಿದ್ದೆ ಆದ್ರೆ ಈ ಪಕ್ಷದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನಗಳು ಭುಗಿಲೇಳುತ್ತೆ. ಅವರ ಸಿಎಂ ಆಪ್ತರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತರ ನಡುವೆನೆ ಸಾಕಷ್ಟು ವಾಕ್ಸಮರಗಳು ಹೆಚ್ಚಾಗತ್ತೆ. ಇದು ಪಕ್ಷದ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ಗೆ ತಟ್ಟತ್ತೆ. ಆ ಕಾರಣಕ್ಕೆ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ನಾವು ಹೋಗೋದು ಬೇಡ, ಭೇಟಿಯನ್ನ ಸಿಎಂಗೂ ಕೂಡ ಭೇಟಿಯನ್ನ ಮಾಡೋದು ಬೇಡ, ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಮಾಡ್ಕೊಡೋದು ಬೇಡ, ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಭೇಟಿ ಮಾಡೋದು ಬೇಡ, ಅವರ ಆಸೆಯ ಬಗ್ಗೆ ನಾವು ಯಾವುದೇ ಭರವಸೆಯನ್ನು ಕೊಡೋದು ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಭೇಟಿಯನ್ನ ಮಾಡಿಲ್ಲ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗೆ.